ಹಾಯ್ ಹಲೋ ವೆಲ್ಕಮ್. ಬನ್ನಿ ಇವಾಗ ಅಕ್ಕಿ ಉಸ್ಲಿ ಮಾಡೋಣ ಫ್ರೆಂಡ್ಸ್. ಅಕ್ಕಿ ಉಸ್ಲಿ ಭಾರಿ ಸಿಂಪಲ್ ಟಿಫನ್, ತುಂಬ ಜಲ್ದಿ ಆಗುತ್ತೆ. 15ರಿಂದ 20 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಅಕ್ಕಿ ಹುರ್ಕೊಂಡು ಮಾಡೋ ಅಂತ ತೋರಿಸ್ತೀನಿ. ಅಕ್ಕಿ ಹುರಿಬೇಕು. ಬನ್ನಿ, ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ ಏನೇನು ಬೇಕು ಅಂತ. ನೋಡಿ, ಒಂದೂವರೆ ಪಾವು ಅಕ್ಕಿ ಇಟ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಕಡಲೆಕಾಳು, ಇಷ್ಟು ಒಗ್ಗರಣೆಗೆ ಬೇಕಾಗಿರೋದು. ಆಮೇಲೆ ಮಾಡ್ತಾ ಮಾಡ್ತಾ ನಿಮಗೆ ತೋರಿಸ್ತೀನಿ. ಬೆಲ್ಲ, ಹುಣಸೆಹಣ್ಣು ನೀರು, ಖಾರದ ಪುಡಿ, ಒಗ್ಗರಣೆಗೆ ಹಿಂಗು, ತೆಂಗಿನಕಾಯಿ ತುರಿ ಮೇಲೆ ಎಲ್ಲ ಆದ್ಮೇಲೆ ಹಾಕೋಂಥದ್ದು ತೆಂಗಿನಕಾಯಿ ತುರಿ. ಬನ್ನಿ ಮಾಡೋದು ತೋರಿಸೋಣ ಹೆಂಗೆ ಅಂತ. ನೋಡಿ, ಇವಾಗ ಅಕ್ಕಿ ಉರಿಯೋಕ್ಕೆ ಸ್ಟವ್ ಹಚ್ಚುತ್ತಾ ಇದ್ದೀನಿ. ಸ್ಟವ್ ಹಚ್ಕೊಂಡಿದ್ದೀನಿ. ಈಗ ಈ ಕಡೆನೂ ಸ್ಟವ್ ಹಚ್ಕೊಂತೀನಿ. ಅಕ್ಕಿ ಉಸ್ಲಿ ಅಥವಾ ಬಿ ಮಸಾಳು ಆದಷ್ಟು ದಪ್ಪ ತಳದ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಡೈರೆಕ್ಟ್ ಆಗಿ ಮಾಡಿ, ಕುಕ್ಕರಲ್ಲಿ ಮಾಡಕ್ ಹೋಗ್ಬೇಡಿ. ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ. ಡೈರೆಕ್ಟ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಕಡೆನೂ ಸ್ಟವ್ ಹಚ್ಚಿದ್ದೀನಿ ಅಕ್ಕಿ ಹುರ್ಕೊಳ್ಳಿಕ್ಕೆ. ಎಣ್ಣೆ ಹಾಕಂತ ಇದೀನಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕಂತ ಇದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಕಾಳು ಇದೆಯಲ್ಲ, ಕಡಲೆಕಾಳು ಹಾಕೊಳ್ಳಿ. ಕಡಲೆಕಾಳು ಗೋಲಿದ್ಮೇಲೆ ನೋಡಿ, ಕಡಲೆಕಾಳು ಗೋಲಿದೆ ನೋಡಿ. ಈ ತರ ಆಗ್ಬೇಕು ಕಡಲೆಕಾಳು ಗೋಲಿರೋದು. ಈ ತರ ಆದ್ಮೇಲೆ ಕಡಲೆಬೇಳೆ ಇಟ್ಕೊಂಡಿರ್ತೀವಲ್ಲ, ಕಡಲೆಬೇಳೆನೂ ಹಾಕೋಬೇಕು. ಕಡಲೆಬೇಳೆ ಆದ್ಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ನೋಡಿ ಕಡಲೆಬೇಳೆನೂ ಗೋಲ್ತಾ ಇದೆ. ಉರಿ ಸಣ್ಣ ಮಾಡ್ಕೊಳ್ಳಿ. ನೋಡಿ, ಗೋಲ್ತಾ ಇದೆ, ಗೋಲಿದಾಗಿದೆ. ಸುಟ್ಟು ಹಿಂಗು ಹಾಕೊಳ್ಳಿ. ಹಿಂಗು ಹಾಕಿದ್ರೆ ಕಡಲೆಕಾಳು ವಾಯು ಅಲ್ವಾ, ಅಂದರೆ ಕಡಲೆಕಾಳು ತಿಂದರೆ ಹೆಲ್ದಿ ಪದಾರ್ಥ ಅಂತಾರೆ. ಹಾಗಾಗಿ ಒಂಚೂರು ಹಿಂಗು ಬಳಸಿ. ನೋಡಿ ಆಗಿದೆ. ನಾನು ಬಿಸಿನೀರು ಹಾಕ್ಕಂತ ಇದ್ದೀನಿ, ಲೈಟಾಗಿ ಕಾಯಿಸಿ, ಜಲ್ದಿ ಆಗುತ್ತೆ ಅಂತ. ನೋಡಿ, ಈ ಕಡೆ ಅಕ್ಕಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಹಂಗೆ ಅಕ್ಕಿನೂ ಹುರಿತಾ ಇದ್ದೀನಿ. ಉರಿ ಸಿಮ್ ಮಾಡಿದ್ದೆ, ಇವಾಗ ಜೋರು ಮಾಡಿ ಅಕ್ಕಿ ಹುರಿತಾ ಇದ್ದೀನಿ. ನೋಡಿ, ನೀರು ಮಳ್ತಾ ಇದೆ. ನೀರು ಮಳ್ಳುವಾಗ ರುಚಿಗೆ ತಕ್ಕಷ್ಟು ಬೆಲ್ಲ, ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ರಸ ತೆಗೆದಿಟ್ಕೊಂಡಿದ್ದೀನಿ ನಾನು. ಖಾರದ ಪುಡಿ 1.5 ಸ್ಪೂನು, ಸಾರು ಖಾರದ ಪುಡಿ ಇರುತ್ತಲ್ಲ ಅದೇ 1.5 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು,
ನೋಡಿ ಅದು ಮರಳ್ತಾ ಇದೆ. ಇವಾಗ ಈ ಕಡೆ ಅಕ್ಕಿ ಹುರ್ಕೊಂಡಾಗಿದೆ ನೋಡಿ. ನೋಡಿ ಹಿಂಗೆ ಕೆಂಪಗಾಗಬೇಕು, ಒಂಚೂರು ಅಕ್ಕಿ ಬಣ್ಣ ಕೆಂಪಗೆ ಬರಬೇಕು. ನೋಡಿ ಆಗಿದೆ. ನೋಡಿ ನೀರು ಮಾಡ್ತಾ ಇದೆ. ಅಕ್ಕಿ ಹುರಿದಿರ್ತೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಮೇಡಮ್ ಏನು ಅಕ್ಕಿ ತೊಳಿಲಿಲ್ಲ ಹಂಗೆ ಹಾಕ್ಕೊತಾ ಇದ್ದೀರಾ ಅನ್ಬೇಡಿ. ಅಕ್ಕಿನ ಒಂದು ಒಣ ಬಟ್ಟೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಒರೆಸ್ಕೊಬಿಟ್ಟಿದ್ದೀನಿ ನಾನು ಫಸ್ಟೇ. ಅಕ್ಕಿ ತೊಳೆದು ಮಾಡಿದ್ರೆ ಇದು ಚೆನ್ನಾಗಿ ಬರಲ್ಲ, ಹಂಗಾಗಿ ಅಕ್ಕಿ ತೊಳೆದಲ್ಲೇ ಮಾಡೋದು. ಇದರಲ್ಲಿ ಪೌಡ್ರ್ ಇರುತ್ತೆ ಅನ್ನೋದು ಒಂದು ಇರುತ್ತಲ್ಲ, ಹಂಗಾಗಿ ಇದನ್ನು ಫಸ್ಟೇ ಒಂದು ಒಣ ಬಟ್ಟೆ ಮೇಲೆ ಅಕ್ಕಿ ಹಾಕೊಬಿಟ್ಟು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ತಾ ಇದೆ. ಇದು ಟ್ರೆಡಿಷನಲ್ ಫುಡ್ಡು ಅಂತ ಅಂತಾರೆ ನಮ್ಮ ಕಡೆ ಎಲ್ಲ. ಟಿಫನ್ ಬಾಕ್ಸಸ್ ಫುಡ್ಡು, ಟ್ರೆಡಿಷನಲ್ ಫುಡ್ಡು ಅಂದರೆ ನಮ್ಮಲ್ಲಿ ಮಾತ್ರ ಮಾಡೋದು. ಇದೆಲ್ಲರೂ ಮಾಡ್ಕೊಂಡು ತಿನ್ನಲಿ ಅಂತ ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗುತ್ತೆ, ತುಂಬ ಐಟಮ್ ಏನು ಬೇಡ. ಇದನ್ನು ಜಲ್ದಿ ಆಗಂಥದ್ದು ಟಿಫನ್ನು. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆಗುತ್ತೆ. ಕೆಲಸಕ್ಕೆ ಮನೇಲಿ ಗಂಡಸರು ಹೋಗ್ತಾ ಇರ್ತಾರೆ, ಮನೇಲಿ ದೊಡ್ಡವರು ಇರ್ತಾರೆ, ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕೆ ಆಗಲ್ಲ. ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಒಂದೇ ಸತಿ ಆಗೋಗುತ್ತೆ ಮಾಡೋದು. ಒಂದು ಸತಿ ಒಗ್ಗರಣೆ ಹಾಕ್ಕೋಬೇಕು ಮಾಡಬೇಕು ಆ ಥರ ಏನಿಲ್ಲ. ಜಲ್ದಿ ಆಗೋ ಫುಡ್ಡು ಇದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಹಿಂಗೆ ಬೇಯಬೇಕು, ಹಿಂಗೆ ಚೆನ್ನಾಗಿ ಬೇಯಬೇಕು. ಬೇಯ್ತಾ ಇದೆ ಇದು. ಅನ್ನ ಆಗೋದಿನ್ನೇ ನಿಮಗೆ ಗೊತ್ತಿರುತ್ತಲ್ಲ. ಇದು ಇವಾಗ ಡೈರೆಕ್ಟಾಗಿ ಮಾಡೋದು ತೋರಿಸಿದ್ದೀನಿ. ಇನ್ನೊಂದು ಸತಿ ಕುಕ್ಕರಲ್ಲಿ ಮಾಡೋದು ತೋರಿಸ್ತೀನಿ. ಕುಕ್ಕರಲ್ಲಾದರೂ ಹಂಗೆ ಅಷ್ಟೇ ಜಲ್ದಿ ಆಗುತ್ತೆ ನಿಮಗೆ. ಕುಕ್ಕರಲ್ಲಿ ಮಾಡೋದು ತೋರಿಸ್ತೀನಿ, ಹಿಂಗೆ ಡೈರೆಕ್ಟ್ ಮಾಡೋದು ತೋರಿಸಿದ್ದೀನಿ ನಿಮಗೆ. ಅದ್ರ ಟೇಸ್ಟು ನೋಡಿ, ಇದ್ರ ಟೇಸ್ಟು ನೋಡಿ. ಕೆಲವ್ರ ಮನೇಲಿ ಕುಕ್ಕರ್ ಇರಲ್ವಲ್ಲ, ಅವರಿಗೆ ಇದು ಓಕೆ ಆಗುತ್ತೆ. ಕುಕ್ಕರ್ ಸಾಮಾನ್ಯ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಇರಲ್ಲ ಅನ್ನೋಂಗಿಲ್ಲ. ಎಲ್ಲರ ಮನೇಲಿ ಇರೋದ್ರಿಂದ ಏನು ಯೋಚನೆ ಇಲ್ಲ. ನೋಡಿ ಆಗ್ತಾ ಇದೆ ಇದು. ಈ ಥರ ಆಗಬೇಕು. ಉರಿ ಸಿಮ್ ಮಾಡಿದ್ದೀನಿ. ಸಿಮ್ಮಲ್ಲಿ ಚೆನ್ನಾಗೆ ಬೇಯುತ್ತೆ. ಈಗ ಚೆನ್ನಾಗಿ ಕುಮ್ಲಬೇಕು. ತಟ್ಟೆ ಮುಚ್ಚಿದ್ದೆ ನಾನು, ನಿಮಗೆ ತೋರ್ಸೋಕ್ಕೆ ಅಂತ ತೆಗೆದಿದ್ದೆ. ಇವಾಗ ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ಆ ನೀರು ಒಂದು ಸ್ವಲ್ಪ ಇದೆಯಲ್ಲ ಅದೆಲ್ಲ ಬತ್ತಿಬಿಡ್ಬೇಕು. ಬತ್ತಿ ಅನ್ನ ಆಗಿರೋದು ಗೊತ್ತಾಗುತ್ತಲ್ಲ ನಿಮಗೆ, ಆ ರೀತಿ ಆಗುತ್ತೆ. ನೋಡಿ ಆಗಿದೆ ಇದು. ನೋಡಿ ಇವಾಗ ಕೈ ಆಡ್ತಾ ಇದ್ದೀನಿ ಆಗಿರೋದು. ನೋಡಿ ಈ ಥರ ನೋಡಿ ಆಗಿದೆ. ಉದ್ರಾಗಿ ಬಂದಿದೆ ನೋಡಿ, ಉದ್ರಾಗಿ ಬಂದಿದೆ. ಆಗಿದೆ ಇದು ಅಕ್ಕಿ ಉಸ್ಲಿ. ಇವಾಗ ಕಾಯಿ ಹಾಕ್ಬಿಡೋಣ. ನೋಡಿ ಕಾಯಿ ಹಾಕಿದ್ದೀನಿ, ಅರ್ಧ ಭಾಗದಷ್ಟು ಕಾಯಿ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿ, ಈ ಥರ ಕೈ ಆಡ್ಕೊಬಿಟ್ಟು ರೆಡಿ ಟು ಹೀಟ್. 15 ರಿಂದ 20 ನಿಮಿಷದಲ್ಲಿ ಆಗೋಗುತ್ತೆ.